ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ವೀಣಾ ಸತೀಶ್. ಇವತ್ತು ಮೆಂತೆ ಪಾಯಸ ರೆಸಿಪಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಇದನ್ನು ಮೆಂತೆ ಗಂಜಿ ಅಂತಲೂ ನಾವು ಕರಿತೀವಿ. ಕುಕ್ಕರಲ್ಲಿ ತುಂಬ ಸುಲಭವಾಗಿ ನಾವು ಹೇಗೆ ಮಾಡ್ಕೊಳ್ಳೋದಂತ ಇವತ್ತು ತಿಳ್ಕೊಳ್ಳೋಣ. ಬನ್ನಿ, ಏನೆಲ್ಲ ಐಟಮ್ಸ್ ಬೇಕು ಅಂತ ಹೇಳ್ತೀನಿ. ಇಲ್ಲಿ 4 ಸ್ಪೂನಷ್ಟು ಮೆಂತೆಯನ್ನು ನಾನಿಲ್ಲಿ ತಗೊಂಡಿದ್ದೀನಿ. ಇದನ್ನು 1 ಗಂಟೆಯಷ್ಟು ನಾನು ನೆನೆಸಿಟ್ಟಿದ್ದೀನಿ. ನೀವು ರಾತ್ರಿ ನೆನೆಸಿಟ್ಟು ಬೆಳಗ್ಗೆ ಬೇಕಾದರೂ ಈ ಪಾಯಸನ ಮಾಡ್ಕೋಬೋದು. ಇದ್ರ ಜೊತೆಗೆ 1 ಲೋಟದಷ್ಟು ನೋಡಿ, ಈ ಲೋಟದ ಅಳತೆಯಲ್ಲಿ ಬೆಳ್ತಿಗೆ ಅಕ್ಕಿಯನ್ನು ತಗೊಂಡಿದ್ದೀನಿ. ನೀವು ನಾರ್ಮಲ್ ಊಟ ಮಾಡುವ ವೈಟ್ ರೈಸ್ ಅಕ್ಕಿ ಯಾವುದನ್ನು ಬೇಕಾದರೂ ತಗೋಬೋದು. ಪಾಯಸ ನಾವು ಮಾಡ್ಕೋಬೋದು. 2 ಅಚ್ಚಷ್ಟು ಬೆಲ್ಲ ತಗೊಂಡಿದ್ದೀನಿ. ಅದ್ರ ಜೊತೆಗೇ ಒಂದು ದೊಡ್ಡ ಕಾಯನ್ನು ತಗೊಂಡಿದ್ದೀನಿ. ನೋಡಿ, ಈ ಥರ ತುರಿದು ಇಟ್ಕೋಬೇಕು. ಇಷ್ಟು ಐಟಮ್ಸ್ ಇದ್ದರೆ ನಮಗೆ ಸುಲಭವಾಗಿ ಮೆಂತೆ ಪಾಯಸ ಮಾಡ್ಕೋಬೋದು. ಮೊದಲಿಗೆ ಪಾತ್ರೆಗೆ ಈ ಥರ ಅಕ್ಕಿನ ಹಾಕ್ಕೊಂಡು ಚೆನ್ನಾಗಿ ಒಂದು 2ರಿಂದ 3 ಸರಿ ನೀರು ಹಾಕಿ ತೊಳ್ಕೊಬೇಕು. ಈ ಅಕ್ಕಿನ ನೆನೆಸಿಡುವ ಅವಶ್ಯಕತೆ ಇಲ್ಲ. ಮೆಂತೆಯನ್ನು ಮಾತ್ರ ನಾವು ನೆನೆಸಿಡಬೇಕು, ಯಾಕಂದರೆ ಅದು ಬೇಗ ಬೇಯಬೇಕಲ್ವ, ಅದಕ್ಕೋಸ್ಕರ. ಕುಕ್ಕರಿಗೆ ನೋಡಿ ಈ ಥರ ಮೆಂತೆಯನ್ನು ಮೊದಲು ಹಾಕ್ಕೊಳ್ಳಿ. ಇದ್ರ ಜೊತೆಗೇ ನಾವು ಕ್ಲೀನ್ ಮಾಡಿ ಇಟ್ಕೊಂಡಿರುವಂತಹ ವೈಟ್ ರೈಸ್ ಇದೆಯಲ್ಲ, ಈ ಬೆಳ್ತಿಗೆ ಅಕ್ಕಿನ ನಾವು ಹಾಕ್ಕೋಬೇಕು. ನಾವು 1 ಲೋಟಕ್ಕೆ ನಾರ್ಮಲಾಗಿ 2 ಲೋಟ ನೀರು ಹಾಕ್ತೀವಲ್ವ ವೈಟ್ ರೈಸಿಗೆ, ಆದರೆ ಇದಕ್ಕೆ ಜಾಸ್ತಿನೇ ಹಾಕಬೇಕು. 1 ಲೋಟಕ್ಕೆ 5 ಲೋಟದಷ್ಟು ನೀರು ಹಾಕ್ಕೊಳ್ಳಿ. ಸ್ವಲ್ಪ ಜಾಸ್ತಿ ಆದರೆ ಪರವಾಗಿಲ್ಲ, ಯಾಕಂದರೆ ಅಕ್ಕಿ ನಮಗೆ ಚೆನ್ನಾಗಿ ಬೆಂದು ಹೋಗಬೇಕು, ಅದಕ್ಕೋಸ್ಕರ. ಈ ಥರ ಲಿಡ್ ಕ್ಲೋಸ್ ಮಾಡಿ 3 ವಿಸಿಲ್ ಬರುವಷ್ಟು ನಾವು ಬೇಯಿಸ್ಕೋಬೇಕು. 3ರಿಂದ 4 ವಿಸಿಲ್ ಆದರೂ ಪರವಾಗಿಲ್ಲ. ಇದು ಬೇಯ್ತಾ ಇರಲಿ. ಈ ಕಡೆ ನಾವು ಕಾಯಿ ಹಾಲು ತೆಗಿಬೇಕಲ್ವ, ಅದಕ್ಕೋಸ್ಕರ ಈ ತುರಿದಿರುವ ಕಾಯನ್ನು ಮಿಕ್ಸಿಗೆ ಹಾಕ್ಕೋಬೇಕು. ಇದಕ್ಕೆ ಸ್ವಲ್ಪ ನೀರು ಹಾಕಿ ನುಣ್ಣಗೆ ನಾವು ಮೊದಲಿಗೆ ರುಬ್ಬಬೇಕು. ನೋಡಿ, ಈ ಥರ ನೀರು ಹಾಕ್ಕೊಳ್ಳಿ. ಹಾಕಿದ ನಂತರ ಈ ಥರ ಪೇಸ್ಟ್ ನಾವು ರೆಡಿ ಮಾಡ್ಕೋಬೇಕು. ಇದನ್ನು ಸೋಸಬೇಕು. ಚೆನ್ನಾಗಿ ನಾವು ಕೈಯಲ್ಲಿ ಹಿಂಡಿ ಈ ಥರ ಅದರ ಕಾಯಿ ತುರಿಯನ್ನು ಚೆನ್ನಾಗಿ ಹಿಂಡಬೇಕು. ಆಗ ನಮಗೆ ಕಾಯಿ ಹಾಲು ಸಿಗುತ್ತೆ. ನಾನು 2 ಸರಿ ಕಾಯಿ ಹಾಲನ್ನು ತೆಗೆದಿದ್ದೀನಿ. ದಪ್ಪ ಹಾಲು ಮತ್ತು ತೆಳು ಹಾಲು ಅಂತ ಬೇರೆ ಬೇರೆ ಮಾಡ್ಕೊಂಡಿಲ್ಲ. ಒಂದೇ ಪಾತ್ರೆಗೆ ಕಾಯಿ ಹಾಲನ್ನು ತಗೊಂಡಿದ್ದೀನಿ. ನೋಡಿ, ಈಗ ಇಲ್ಲಿ ಕಾಯಿ ಹಾಲು ರೆಡಿಯಾಗಿದೆ. ಇದನ್ನು ಪಕ್ಕಕ್ಕೆ ಇಟ್ಕೊಳ್ಬೇಕು. ಈಗ ಇಲ್ಲಿ ನೋಡಿ, ವಿಸಿಲ್ ಆಗ್ತಾಯಿದೆ ನೋಡಿ. ನಾನು 3 ವಿಸಿಲಷ್ಟು ತೆಗೆದಿದ್ದೀನಿ. ನೀವು 4 ವಿಸಿಲಷ್ಟು ಬೇಕಾದರೂ ಬೇಯಿಸ್ಕೋಬೋದು. ಈಗ ಇದು ರೆಡಿಯಾಗಿದೆ, ಈಗ ಬೆಂದಿದೆ. ನೋಡಿ ಹೇಗೆ ಬೆಂದಿದೆ ಅಂತ ನಾನು ತೋರಿಸ್ತಾ ಇದ್ದೀನಿ. ನೀರಿನ ಅಂಶ ಸ್ವಲ್ಪ ಇದ್ರೂ ಪರವಾಗಿಲ್ಲ, ಯಾಕಂದರೆ ಅನ್ನ ಆಗಿರೋದ್ರಿಂದ ಅದು ಸ್ವಲ್ಪ ದಪ್ಪ ಆಗುತ್ತೆ. ಹಾಗಾಗಿ ನೋಡಿ, ಈ ಹದಕ್ಕೆ ನಾವು ಬೇಯಿಸ್ಕೋಬೇಕು. ಈಗ ನಾನು 2 ಅಚ್ಚಷ್ಟು ಬೆಲ್ಲ ತಗೊಂಡಿದ್ದೀನಲ್ಲ, ಅದನ್ನು ಪುಡಿ ಮಾಡಿ ಇದಕ್ಕೆ ಸೇರಿಸ್ಕೋಬೇಕು. ನಾವು ಬಿಸಿ ಇರುವಾಗಲೇ ಈ ಬೆಲ್ಲನ ಸೇರಿಸಿದ್ರಿಂದ ಬೇಗ ಅದು ನಮಗೆ ಮೆಲ್ಟ್ ಆಗುತ್ತೆ. ಕಾಯಿ ಹಾಲು ಹಾಕುವ ಮೊದಲೇ ಇದನ್ನು ಬೆಲ್ಲನ ಹಾಕ್ಕೋಬೇಕು, ಯಾಕಂದರೆ ಕಾಯಿ ಹಾಲು ತಣ್ಣಗಿರೋದ್ರಿಂದ ಕಾಯಿ ಹಾಲು ಸೇರಿಸಿ ನಾವು ಬೆಲ್ಲ ಹಾಕಿದ್ರೆ ಅದು ತುಂಬ ಹೊತ್ತು ಬೇಕು ನಮಗೆ ಮೆಲ್ಟ್ ಆಗೋಕ್ಕೆ. ಹಾಗಾಗಿ ಮೊದಲೇ ಬೆಲ್ಲನ ಸೇರಿಸ್ಕೋಬೇಕು. ನೋಡಿ, ಚೆನ್ನಾಗಿ ಈಗ ಇದು ಮೆಲ್ಟ್ ಆಗಿದೆ. ಬೆಲ್ಲ ಎಲ್ಲ ಅದರಲ್ಲಿ ಸೇರಿಕೊಂಡಿದೆ. ಈಗ ಈ ಕಾಯಿ ಹಾಲನ್ನು ಹಾಕ್ಕೋಬೇಕು. ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿದ ನಂತರ ಉಪ್ಪು ನೋಡ್ಕೋಬೇಕು. ಬೆಲ್ಲದಲ್ಲಿ ಉಪ್ಪಿನ ಅಂಶ ಇರೋದ್ರಿಂದ ನೀವು ಉಪ್ಪು ನೋಡಿ ಹಾಕ್ಕೊಳ್ಳಿ. ಇಲ್ಲಿ ನಾನು ಅರ್ಧ ಸ್ಪೂನಷ್ಟು ಉಪ್ಪನ್ನು ಹಾಕೋತಾ ಇದ್ದೀನಿ. ಹಾಗಾಗಿ ಉಪ್ಪಿನ ಹದ ಜಾಸ್ತಿ ಹಾಕೋಬೇಡಿ, ಸ್ವಲ್ಪ ಕಮ್ಮಿನೇ ಇರಲಿ. ಚೆನ್ನಾಗಿ ಇದು ಕುದಿ ಬರಬೇಕು. ಚೆನ್ನಾಗಿ ಕುದಿ ಬಂದರೆ ಸಾಕು. ಪಾಯಸ ಸ್ವಲ್ಪ ತೆಳು ಇದ್ದರೆ ಪರವಾಗಿಲ್ಲ, ಯಾಕಂದರೆ ಇದು ತಣ್ಣಗಾದ ನಂತರ ದಪ್ಪ ಆಗುತ್ತೆ. ನಾವು ವೈಟ್ ರೈಸ್ ಅಕ್ಕಿ ಹಾಕಿರೋದ್ರಿಂದ ಅದು ಬೇಗನೆ ದಪ್ಪ ಆಗುತ್ತೆ. ಹಾಗಾಗಿ ಸ್ವಲ್ಪ ತೆಳು ಇದ್ದರೆ ನಿಮಗೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ತುಂಬ ಆರೋಗ್ಯಕರವಾದ ರೆಸಿಪಿ ಇದು. ನೀವು ಒಮ್ಮೆ ಟ್ರೈ ಮಾಡಲೇಬೇಕು. ನಾರ್ಮಲಾಗಿ ಈ ಸಣ್ಣ ಮಕ್ಕಳಿಗೆ ತಾಯಂದಿರು ಎದೆ ಹಾಲು ಕೊಡ್ತಾರಲ್ಲ, ಅಂಥ ತಾಯಂದ್ರಿಗೆ ಎದೆ ಹಾಲು ಜಾಸ್ತಿ ಆಗಬೇಕಂದ್ರೆ ಮೆಂತೆ ಪಾಯಸನ ಮಾಡಿ ಕುಡಿತಾರೆ. ನೀವು ಈ ಪಾಯಸನೊಮ್ಮೆ ಮಾಡಿ ಹೇಗೆ ಬಂದಿದೆ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನನ್ನ ವೀಡಿಯೋಸ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಸಿಗ್ತೀನಿ ಇನ್ನೊಂದು ವೀಡಿಯೋದಲ್ಲಿ. ನಮಸ್ಕಾರ.